ಅಲ್ಲೇ ಒಂದು ಸಮೀಪದಲ್ಲಿ ಒಂದು ಘಟನಾ ನಡೀತಾವ. ಇಲ್ಲೇ ಕೊಪ್ಪಳದೊಳಗೆ ಸುಶಾಂತರ ಅಪ್ಪಗಳಿದ್ರು. ಘಟನಾ ನಡೀತು ಸರ್. ಆ ಅಪ್ಪಗಳು ಬಹಳಷ್ಟು ತಪೋಧನರು. ಅಲ್ಲಿಂದ ಕೊಪ್ಪಳದಿಂದ ಸ್ವಲ್ಪ ಆ ಹುಬ್ಳಿ ಬೈಪಾಸ್ ರೋಡಿಗೆ ಕಾತರಿಕೆ ಅಂತ ಒಂದು ಊರದು. ಆ ಕಾತರಿಕೆ ಊರೊಳಗೆ ಒಬ್ಬ ಮಹಾನುಭಾವನಿಗೆ ಆಗಿನ ಕಾಲಕ್ಕೆ ಸ್ವಲ್ಪ ಕುಷ್ಠರೋಗ ಬರ್ತಿತ್ತು. ಈ ಕುಷ್ಠರೋಗ ಅಂದ್ರೆ ಗೊತ್ತಾಯ್ತೋ ಇಲ್ಲೋ? ಆ ಕುಷ್ಠರೋಗ ಬರ್ತಿತ್ತು. ಕುಷ್ಠರೋಗ ಬರ್ತಂದ್ರೆ ಈ ಬಳ್ಳಿನ ತುದಿಗಳೆಲ್ಲ ಉಗುರು ಸುತ್ತಂತ ಹಾಕಿದ್ದು, ಉಗುರು ಸುತ್ತ ಆದ ಕೂಡಲೇ ಇಲ್ಲಿ ಹುಣ್ಣಕ್ಕಿದ್ದು, ಈ ಹುಣ್ಣಾದ ಕೂಡಲೇ ಅವ್ಕೆ ಡ್ರೆಸ್ಸಿಂಗ್ ಮಾಡಿದಂಗೆ ಉಗುರು ಕತ್ತರಿಸಿ ಬಳ್ಳ ಮಂಡಾಗೆ ಅವಕ್ಕೆಲ್ಲ ನೊಣ ಮುಕ್ಕರಿ ಕಾಲಾನ ಬಳ್ಳಿಗೆ ಕೈಯಾನ ಬಳ್ಳಿಗೆ ಹಾಗೆ ಅದು ಆತು ಅಂತಂದ್ರೆ ಊರಾನ್ ಜನ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಇದು ಸಾಂಕ್ರಾಮಿಕ ರೋಗದ ಇನ್ನೊಬ್ಬರಿಗೆ ಬರ್ತದ ಅಂತ ಹೇಳಿ ಊರು ಬಿಟ್ಟು ಹೊರಗಿಡ್ತಿದ್ರು ಅವರು. ಅದು ಬಹಳ ಕೆಟ್ಟ ರೋಗ. ಇವತ್ತಿನ ದಿವಸ ಅದಕ್ಕೆ ಏನೋ ಸ್ವಲ್ಪ ಏನೇನೋ ಇದೆ, ಆ ಮಾತು ಬೇರೆ. ಅಂತ ಪ್ರಸಂಗದೊಳಗೆ ಒಬ್ಬ ಮನುಷ್ಯನನ್ನು ಊರು ಬಿಟ್ಟು ಹೊರಗಿಡ್ಲಿಕ್ಕೆ ಅಂತ ಹೇಳಿ ಹೊಂಟ್ರು. ಕುಷ್ಠರೋಗ ಆಗೈತೆ ಅಂತೇಳಿ ಇಡೀ ಜಿಲ್ಲೆಯಲ್ಲೆಲ್ಲ ಗೊತ್ತಾಗ್ಬಿಡ್ತು. ಎಲ್ಲರೂ ಅವ್ನು ಕುಷ್ಠರೋಗ ಆಗೈತತ್ತ ಅಂತ ಹೇಳಿ ಓಣ್ಯಣ್ಣವರು ಮಣಿಯಣ್ಣವರು ಎಲ್ಲರೂ ಕೂಡಿ ದೂರಿಸಿ ಅವನನ್ನು ಓದಿ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಂದಾಗ ಆಗ ಮನುಷ್ಯನಿಗೆ ಹೆಂಗಾಗ್ತದ ಅಂತಂದ್ರೆ ಆ ಮನುಷ್ಯನಿಗೆ ಹೆಂಗಾಗ್ತದ ಅಂದ್ರೆ ನೋಡಿ, ಈಗ ನನ್ನ ಹೊರಗೆ ಕತೆ ಕೇಳೋದು ಬಹಳ ಚಂದದ, ಆದ್ರೆ ನೀವು ಆ ಪಾತ್ರ ಮಾಡಿ ನೋಡಿ. ಯಾವ ಕೈ ಹಿಡಿದ ಮಡದಿದ್ದ ಕಿರುಬೆರಳನ್ನು ಹಿಡಿದು ಕುಣಿದಿದ್ರೋ ಆ ಮಡದಿ ದೂರ. ಯಾವ ಮಕ್ಕಳು ನನ್ನ ಮಕ್ಕಳು ಅಂತ ಮುದ್ದಾಡಿದ್ರೋ ಆ ಮಕ್ಕಳು ಕರೆದ್ರೆ ಬರವಲ್ರು. ಓಣಿ ಒಳಗೆ ಯಾರ್ಯಾರ ಜೊತೆಗೆ ನೀವು ಚೆನ್ನಾಗಿ ಇದ್ದುಕೊಂಡು ಮಹಾನ್ ನಾಯಕರಂತ ಅನಿಸ್ಕೊಂಡಿದ್ರು ಅವರು ಮೂಗು ಮುರಿತಾ ಇದ್ದಾರೆ. ಓದು ನಿನ್ನನ್ನು ಎಲ್ಲಾದ್ರೂ ಒಂದು ಕಡೆ ಇಡುವಂತ ಪ್ರಸಂಗದ ಪಾತ್ರ ಮಾಡಿ ನೋಡಿ. ಆ ಸಂಕಟಕ್ಕಾಗಿ ಅವನಿಗೆ ಏನು ಅನಿಸ್ತಿತ್ತು ಅಂದ್ರೆ ನಾನು ಈ ತರನಾಗಿ ಇರಬಾರ್ದು, ಎಲ್ಲಾದ್ರೂ ಹೋಗಿ ಒಂದ್ ಕಡೆ ಬಿದ್ದು ಸತ್ತು ಹೋಗಿ ಬಿಡಬೇಕು ಅಂತ ಹೇಳಿ ಅವ ಹೆಂಡತಿಗೆ ಕೊನೆದಾಗಿ ಹೊರಗೆ ನಿಂತು ಹೇಳ್ದ. ಹೆಂಡತಿ ದೂರ ನಿಂತಿದ್ಲು, ಹೊಸಲಿನ ಆಚೆ ಅವನು ನಿಂತಿದ್ದ. ಕೊನೆದಾಗಿ ಒಂದು ಮಾತು ಹೇಳ್ದ, ನೋಡು ಯಾವ ಜನ್ಮದ ಪ್ರಾರಬ್ಧದ ಫಲವೋ ನನಗಿದು ಬಂದದ. ನನ್ನ ಸಲುವಾಗಿ ನೀವು ಯಾರು ರೋಗಿ ಆಗೋದು ಬೇಡ, ಈ ಊರಿನ ಜನರಿಗೆ ತೊಂದರೆ ಆಗೋದು ಬೇಡ, ನಾನು ಪ್ರಾಣತ್ಯಾಗ ಮಾಡ್ಕೋತೇನೆ. ಹೇಳ್ದ ಮಾಡ್ಕೊಂಡ ಅಂತೇಳಿ ಅಪವಾದಕ್ಕೆ ಗುರಿ ಮಾಡೋದು ಬೇಡ, ನಿಮಗೆಲ್ಲರಿಗೂ ನಾ ಹೇಳಿ ಹೋಗ್ತೇನೆ ಅಂತಂದ ಕೂಡಲೇ ಊರನ್ನರೆಲ್ಲ ಅಷ್ಟು ಮಾಡೋದು ಚಲೋ ಅಂತ ಆದ್ರೆ ಅವ್ರು ಹಂಗ ಅವ್ರು ಬಿಡು ಮತ್ತವರು ಅಷ್ಟು ಮಾಡೋದು ಚಲೋ ಅಂದ್ರೆ ಎಲ್ಲರೂ. ಆದ್ರೆ ಆದ ಹೆಂಡತಿಗೆ ಕಳ್ಳು ಚುರಂತು. ನೋಡೋ ಹದಿಬದಿಯ ಧರ್ಮವನ್ನು ಓದಿದವಳು ನಾನು, ಹದಿಬದಿಯ ಧರ್ಮದ ನೆಲದಲ್ಲಿ ಹುಟ್ಟಿದವಳು ನಾನು. ನಿನಗೆ ಕುಷ್ಠರೋಗ ಆಗಿರಬಹುದು, ನಿನಗೆ ಇವತ್ತು ಏನೇ ಆಗಿರ್ಬೋದು, ಅದು ನನಗೆ ಆಗ್ತಿರ್ಬೋದು. ಆದ್ರೆ ನೀನು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಾಗಿತ್ತಪ್ಪ ಅಂತ ಒಬ್ಬನ ಬೇಡ, ನಿನ್ನ ಜೊತೆಗೆ ನಾನು ಬರ್ತೇನೆ. ಆದ್ರೆ ಒಂದು ಮಾತು ಕೇಳಿ ನೋಡುನು ಒಬ್ಬನ್ನ ಅಂತ ಹೇಳಿ ಆಕೆ ತಲೆ ನೆನಪಾಗಿದ್ದು ಕೊಪ್ಪಳದ ಶಿವಶಾಂತವೀರ ಮಹಾಸ್ವಾಮಿಗಳು. ಏನ್ ಮಾಡವ್ರ ಅವರು? ಬಂದು ಗುರುಗಳ ಹತ್ತಿರ ಬಂದು ಕೇಳಿ, ಅಪ್ಪ ನಮಗೆ ಹೀಗಾಗಿದೆ, ಯಾರು ಕೈ ಹಿಡಿಯೋರು ಇಲ್ಲ, ನಾವು ಮೊದಲೇ ಅಂತ್ಯಜರು, ನನಗೆ ಕುಷ್ಠರೋಗ ಆಗಿದೆ, ನಾನು ಹೋಗ್ತೇನೆ, ಗಂಡ ಹೆಂಡತಿ ಕೂಡ ಆತ್ಮಹತ್ಯೆ ಮಾಡ್ಕೊಂತೇವೆ ಅಂತೇಳಿ ಕೇಳಕ್ ಹೋಗ್ಬೇಕಂತ ಹೇಳಿ ಬೆಳಗಿನ ಬಸ್ಸಿಗೆ ಹತ್ತಬೇಕಂತ ಹೇಳಿ ಅವ್ರ ಪಾಪ ಬಸ್ಸಿಗೆ ಬಂದ್ರು. ನಮ್ಮಂಥವ್ರು ಬಸ್ಸಿಗೆ ಹೋಗೋರು ಇವರು ಬಿಳಿ ಅರಿವಿ ಅವರು ಇದ್ರು. ಅವ್ರನ್ನ ನೋಡಿದ್ರು. ಆ ಕಂಡಕ್ಟರ್ ಬಂದ್ ಕೇಸ್ ಹತ್ರಿ ಅಂದ. ತಮ್ಮ ಸೊಮ್ಮಿರ ಅವ್ನು ಕುಷ್ಠರೋಗ ಆಗೈತೆ, ಅವ ಹತ್ತಿದ್ರೆ ನಾವು ಹತ್ತುದಿಲ್ಲ, ನಾವು ಹತ್ತಿದ್ರೆ ನೀ ಅವನು ತಗೊಳ್ಳುವಂಗಿಲ್ಲ. ಅವಂದ ತಮ್ಮ ನಾವು ಊದವ್ರು ಮಾರಾಯ, ನಾವು ಸತ್ತ ಮನ್ಯಾಗೂ ಊದವ್ರು, ಲಗ್ನ ಮನ್ಯಾಗೂ ಊದವ್ರು, ನಮ್ಮ ಸುತ್ತ ಯಾಕೋ ಮಾರಾಯ ಇದು ತಗಲ, ಸರ್ಕಾರಿ ಬಸ್ ರೀ ಅಂದ. ಹಂಗಿಲ್ಲದು, ಇಡೀ ಊರೆಲ್ಲ ಏನ್ ಹೇಳ್ತು ಅದನ್ನೇ ಮಾಡ್ಬೇಕು. ಅವಾಗ ಪಾಪ ಆ ಹುಡುಗ ನೋಡ್ರಿಪ್ಪ ದೈವದವರೆಲ್ಲ ಏನ್ ಹೇಳ್ತಾರ ಅದನ್ನ ಮಾಡೋನು ಅಂತ ಹೇಳಿ ಅದು ಹೋತು. ಗಂಡ ಹೆಂಡತಿ ಇಬ್ಬರು ಕೊಪ್ಪಳ ತನಕ ಅಂದ್ರು. ಬಂದೆ ಕೊಪ್ಪಳ ಬಾಗಿಲಿಗೆ ಬಂದ್ರು. ದ್ವಾರ ಬಾಗಲದೊಳಗೆ ಶಿವಶಾಂತವೀರಪ್ಪ ಅವ್ರ ದ್ವಾರ ಬಾಗಲ ಅಪ್ಪಗಳ ಒಳಗೆ ಪೂಜಾ ಕೂತಿದ್ರು. ಈ ಸ್ವಾಮಾರ ಅಂತ ತಿಳ್ಕೊಂಡು ನಮ್ಮಂತ ಮಂದಿ ಕೆಟ್ಟ ತೆಂಗಿನಕಾಯಿ ತಗೊಂಡು ಬಂದಿದ್ರು. ಇವ್ರು ತೊಗೊಂಬರ್ತಾರೆ. ಅದನ್ನು ನೋಡಿ ದೇವರ ಗಪ್ಪ ಅದ ಇವತ್ತಿನ ತಕ್ಕಂತ ತೆಗೆದಿಲ್ಲ ನಾವು. ಏನು ಹಂಗೆ ಹೊಡೆದ್ರೆ ಪಡ 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 ಅವರೆಲ್ಲರೂ ಬಂದು ನಿಂತಿದ್ರು. ಇವ್ ಕುಷ್ಠರೋಗಿ ಬಂದ ಕೂಡಲೇ ಅವ್ರಂದ್ರು, ಅಬ್ಬಬ್ಬಬ್ಬಬ್ಬ ಒಳ್ಳೆ ಇಡೀ ಜಿಲ್ಲಾದ ಮಂದಿ ಬರುವಂತ ಮೆಟ್ಟ,
ಕಾಲಾನ ಬಳ್ಳ ಕೀವಾಯಿ ಸುರಾಕತ್ಯಾವ, ಆ ವ್ರಣಗಳು ಬಂದು ಮಣ್ಣಿಗೆ ಮುಟ್ತಾವ. ಅದರೊಳಗೆ ಬರಿಗಾಲೇ ಮಂದಿ ಇವತ್ತು ಸೋಮವಾರ ದಿನ ಮುಂಜಾನೆ ಕೂಡ ಹಸಿ ಕಾಲೇ ಬರ್ತಾರ, ಅವ್ರಿಗೆ ಹತ್ತತಿ. ಹಂಗಾರೆ ಇಡೀ ಕೊಪ್ಪಳಕ್ಕನ ಕುಷ್ಠರೋಗ ಹತ್ತು ಪ್ರಸಂಗ ಬಂತು. ಇವ್ರನ್ನ ಮಠದಾಗ ಕರ್ಕೊಳ್ಬೇಡ್ದೆ, ನಿಲ್ರಿ ಅಲ್ಲಿ ಪಾಪ ಗಂಡ ಹೆಂಡತಿ ನಿಂತು ಪ್ರಸಂಗದೊಳಗೆ ಹೋಗಿ ಗುರುಗಳಿಗೆ ಸುದ್ದಿ ಹೊತ್ತು, ತಮ್ಮ ಮಠಕ್ಕೆ ಬಂದವರಿಗೆ ಬೇಡನಬಾರ್ದು, ಒಳಗೆ ಬಿಡ್ರಿ ಅಂತ. ಅವರು ಗುರುಗಳ ಅವ್ರನ್ನ ಈ ಬಸ್ನ ನೆನ್ಪು ಮಾಡ್ಕೋರಿ. ಈಗ ಗೊತ್ತಾತಲ್ಲ. ಅಂದ್ಕೊಳ್ಳಿ ಗುರುಗಳಂತಂದ್ರು, ತಮ್ಮ ಮಠಕ್ಕೆ ಬಂದಂಥ ವ್ಯಕ್ತಿಯನ್ನ ಹೊರಗೆ ನುಗ್ಗಿಸಿದ ಅನ್ನುವಂಥ ಕೆಟ್ಟ ಪದ ನನ್ನ ಜೀವನದ ತಗೊಳ್ಳೋಕಿತ ಮಠಾನ ಬಿಟ್ಟು ನಾ ಅವ್ರು ಕೂಡ ಹೊಕ್ಕನಂತ ಹೊರಗೆ ಬಂದರು. ಗುರುಕಾರುಣ್ಯ ಅನ್ನುವಂಥ ಪದವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಮಠ ಬೇಡ, ನೀವು ಶ್ರೀಮಂತರು ಬೇಡ, ಇದು ನನ್ನನ್ನು ನಂಬಿ ಬಂದಂಥ ಆ ಶಿಷ್ಯ ನನ್ನ ಜೊತೆಗೆ ನಾನು ನಿಂದಿರಲಿಲ್ಲ ಅಂದ್ರೆ ನಾನು ಗುರು ಪದಕ್ಕೆ ಯೋಗ್ಯ ಆಗುವುದಿಲ್ಲ. ನಾನು ಗುರುವಾಗಿ ನಿಲ್ಲಬೇಕಾತಂದ್ರೆ ಗುರುವೇ ಕರುಣೇ ಗುರು ಆಗುವಂಥ ಪದದಲ್ಲೇ ನಾನು ನಿಲ್ತೇನೆ ಅಂತ ಹೇಳಿ ಬಂದೆ. ತಮ್ಮ ಪಾದೋದಕವನ್ನು ಕೊಟ್ಟು ಅವನಿಗೆ ತಲೆ ಮೇಲೆ ನೀರು ಸ್ನಾನ ಮಾಡಿದ ಕೂಡಲೇ ಇದ್ದ ಕುಷ್ಠ ರೋಗ ಎಲ್ಲ ಮಾಯಾಗೆ ಶುದ್ಧ ಆದ ಅಂತ ಇತಿಹಾಸ ಬರೆದಾರ. ಗುರು ಕಾರುಣ್ಯ ಬರದಿಲ್ಲ ಅಲ್ಲೇನೋ, ಅಲ್ಲೊಂದು ಪದ ಆಯ್ತು ನೋಡಲ್ಲಿ, ನನಗೆ ಹೊಳ್ಳಕ್ಕೆ ಬರೋದಿಲ್ಲ. ಗುರು ಕಾರುಣ್ಯ ಅಂದ್ರೆ ಮತ್ತೇನಲ್ಲದು. ಗುರು ಕಾರುಣ್ಯ ಅಂತಂದ್ರೆ ಅದಕ್ಕೆ ಬೇರೆ ಅರ್ಥ ಇಲ್ಲದು. ಜೀವಿಗಳು ಯಾವುದರಲ್ಲಿ ನೊಂದಿರುವರೋ ಆ ನೊಂದ ಜೀವಿಗಳಿಗೆ ಒಂದು ಸುಧಾಮೃತವನ್ನು ನೀಡಿ ತಣಿಸುವುದೇ ಗುರು ಕಾರುಣ್ಯದ ಉದ್ದೇಶ. ಅಲ್ಲಿ ಯಾವುದೇ ಗಂಡು ಯಾವುದೇ ಹೆಣ್ಣು, ಇದು ದೇವ, ಇದು ಜಾತಿ, ಇದು ಪಂಥ, ಇದಾವುದೂ ಇಲ್ಲದೆ ಬಹಳ ಚೆನ್ನಾಗಿ ನಿಜಗುಂಡ್ರು ಬಹಳ ಚೆನ್ನಾಗಿ ಒಂದು ಮಾತನ್ನು ಬರೀತಾರೆ. ಬಹಳ ಚಂದ ಯೋಚನೆ ಇದೆ ಅದು. ಕರುಣ ರಸದ ಕೋಡಿ ಒರೆಯುವ ಕಟಾಕ್ಷದಿ ಪರತತ್ವವ ಆಲಾಪದಿ ಅರಪುವ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ವಿರಲೆನ್ನ ಮಾನಸದಲ್ಲಿ. ಎಂಥ ಗುರುಗಳಿಗೆ ಅವಶ್ಯಕತೆ ಅದಂತೆ. ಕರುಣ ರಸದ ಕೋಡಿ ಒರೆಯುವ, ಯಾವ ಪುಣ್ಯ ಪುರುಷನ ಕಣ್ಣಿನಿಂದ, ಯಾವ ಪುಣ್ಯ ಪುರುಷನ ಮುಖದಿಂದ ಕರುಣಾರ ಸಾಮೃತವೇ ಹರಿದು ಬರುತ್ತದೆಯೋ ಅಂಥ ಮಹಾನ್ ಕರುಣಾಮಯಿ ಅವನೊಬ್ಬ ತತ್ವಪದಕಾರನಾಗಿ ಅವನು ನನ್ನ ಜೀವನದಲ್ಲಿ ಬರಲಿ ಅಂತ ಬರದಾನೆ ಹೊರತು ಯಾವುದೇ ಇನ್ನಾವ ದೇವತೆ ಅಪೇಕ್ಷೆಯನ್ನು ಅವರು ಮಾಡಿಲ್ಲ. ಅಲ್ಲಿ ಗುರುವೇ ದೇವ, ಭರ್ಗೋ ಸಾಕ್ಷಾತ್ ನರಾಕೃತಿ ಎಂಬ ಭಾವವನ್ನು ತಾಳಿ ಗುರುವಿನಲ್ಲಿ ದೈವವನ್ನು ಕಂಡವರು